ಇದರಲ್ಲಿ ಯಾವ್ಯಾವ ಕೇಂದ್ರ ಕಾರ್ಮಿಕ ಸಂಘಟನೆಗಳಿದ್ದಾವೆ ಅಂತಂದರೆ INTUC, AITUC, CITU, HMS, AITUC, TUCC, AICCTU, HMKP, GATWU, NCL, KWU, KIEEA. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ JCTU ಪರವಾಗಿ ಈ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮಾನ್ಯರೇ, ವಿಷಯ: ಕೇಂದ್ರ ಸರ್ಕಾರ ರೂಪಿಸಿರುವ ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡ್ಗಳನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಸಲ್ಲಿಸ್ತಾ ಇರುವಂಥ ಮನವಿ ಪತ್ರ. ಶ್ರಮಿಕನಿಲ್ಲದ ಸಮಾಜವನ್ನು, ಶ್ರಮಿಕನ ದೈಹಿಕ ಬೌದ್ಧಿಕ ಶ್ರಮವನ್ನು ಹೊರತುಪಡಿಸಿ ದೇಶದ ಮತ್ತು ವಿಶ್ವದ ಯಾವುದೇ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಅಭಿವೃದ್ಧಿ ಎಂದರೆ ಮಾಲ್ಗಳು, ಹೆದ್ದಾರಿಗಳು, ದೊಡ್ಡ ದೊಡ್ಡ ಮಹಲ್ಗಳು ಮಾತ್ರವೇ ಅಲ್ಲ. ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಮನುಷ್ಯ ಅಪೌಷ್ಟಿಕತೆ ಇಲ್ಲದೆ ಆರೋಗ್ಯವಾಗಿ, ಶಿಕ್ಷಣವಂತರಾಗಿ, ಎಲ್ಲ ಮೂಲಭೂತ ಸೌಕರ್ಯಗಳಿರುವ ಸ್ವಂತ ಮನೆ, ಬದುಕು ನಡೆಸಲು ಉದ್ಯೋಗ, ಉದ್ಯೋಗಕ್ಕೆ ತಕ್ಕ ಸಂಬಳ, ಕೆಲಸದಿಂದ ನಿವೃತ್ತಿಯಾದ ನಂತರ ಕನಿಷ್ಠ ಪಿಂಚಣಿಯ ಖಾತ್ರಿ ಇರಬೇಕು. ಆದರೆ ಇಂದಿನ NDA ನೇತೃತ್ವದ ಸರ್ಕಾರ ಸಾಮಾನ್ಯ ಜನತೆ ಮತ್ತು ಕಾರ್ಮಿಕರಿಗೆ ಶಾಸನಬದ್ಧವಾಗಿದ್ದಂತೆ ಕಾನೂನುಗಳನ್ನು ಸುಧಾರಣೆಯ ಹೆಸರಿನಲ್ಲಿ ಬದಲಾಯಿಸಿದೆ. ಆಹಾರ, ಆರೋಗ್ಯ, ಶಿಕ್ಷಣವನ್ನು ಖಾಸಗೀಕರಿಸಿ ದುಬಾರಿಯನ್ನಾಗಿಸಿದೆ. ಕಾಯಂ ಉದ್ಯೋಗದ ಬದಲು ಗುತ್ತಿಗೆ, ಹೊರಗುತ್ತಿಗೆ ಪದ್ಧತಿಯನ್ನು ಕಾಯಂ ಆಗಿಸಿದೆ. ಆದಾಯದ ಖಾತ್ರಿ ಇಲ್ಲದೆ ಸ್ವಯಂ ಉದ್ಯೋಗಗಳು ಹೆಚ್ಚಾಗಿ ಕಾರ್ಮಿಕರು ಮತ್ತು ಜನತೆ ಅತ್ಯಂತ ದಯನೀಯ ಬದುಕಿಗೆ ನೂಕಿದೆ. ಬಂಡವಾಳದ ಲಾಭ ಹೆಚ್ಚು ಮಾಡಲು ಭಾರತದ ಸಂವಿಧಾನಿಕ ಸ್ವಾಯತ್ತ ಸಂಸ್ಥೆಗಳನ್ನು ಉಪಯೋಗಿಸಿ ಪ್ರತಿರೋಧಗಳನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿದೆ. ಮೋದಿ ಸರ್ಕಾರ ಜಾರಿಗೆ ತಂದಿರುವ ಕಾರ್ಮಿಕ ಸಂಹಿತೆಗಳು ದೊಡ್ಡ ಕಾರ್ಪೊರೇಟ್ಗಳಿಗೆ ಸುಲಭ, ಸುಲಲಿತ ವ್ಯಾಪಾರ ಮಾಡುವುದನ್ನು ಖಚಿತಪಡಿಸುತ್ತದೆ ಎಂಬುದು ಸಹಜವಾಗಿ ನಿಜ. ಕಾರ್ಮಿಕರು ಕಷ್ಟಪಟ್ಟು ಗಳಿಸಿದ ಹಾಗೂ ಅಸ್ತಿತ್ವದಲ್ಲಿರುವ ಮೂಲಭೂತ ಹಕ್ಕುಗಳ ಮೇಲೆ ದಾಳಿ ಮಾಡುವ ಮೂಲಕ ಕಾರ್ಪೊರೇಟ್ಗಳ ಅಗಾಧ ಲಾಭದ ಸಾಧನೆಗೆ ಅನುವು ಮಾಡಿಕೊಡುತ್ತದೆ. ಈ ಕೋಡ್ ಸಾರ್ವತ್ರಿಕವಾದ ಕನಿಷ್ಠ ವೇತನ ಒದಗಿಸಲು ವಿಫಲವಾಗಿದೆ. ವಿಭಿನ್ನ ಕ್ಷೇತ್ರಗಳಿಗೆ ವಿಭಿನ್ನ ಮಿತಿಗಳನ್ನು ಅನ್ವಯಿಸುವುದರಿಂದ ಇದು ಅಸಾಧ್ಯ. ವೇತನ ಸಂಹಿತೆಯು ಅಸಂಘಟಿತ ಕಾರ್ಮಿಕರನ್ನು ಒಳಗೊಂಡಂತೆ ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಖಾತರಿಪಡಿಸುವುದಿಲ್ಲ. 15ನೇ ಭಾರತೀಯ ಕಾರ್ಮಿಕ ಸಮ್ಮೇಳನದ ILC ಶಿಫಾರಸುಗಳ ಪ್ರಕಾರ ಕನಿಷ್ಠ ವೇತನವನ್ನು ನಿಗದಿಪಡಿಸುವ ಸೂತ್ರವನ್ನು ಪ್ರಮುಖ ಕಾಯ್ದೆಯಲ್ಲಿ ಅಳವಡಿಸಿಲ್ಲ. ಆದರೆ ನಿಯಮಗಳಲ್ಲಿ ಮಾತ್ರ ಅಳವಡಿಸಲಾಗಿದೆ. ಕನಿಷ್ಠ ವೇತನವನ್ನು ನಿಗದಿಪಡಿಸುವುದು, ಬೋನಸ್ಸಿನ ಲೆಕ್ಕಾಚಾರ, ವೇತನದ ಸಕಾಲಿಕ ಪಾವತಿ ಮತ್ತು ವೇತನಕ್ಕೆ ಸಂಬಂಧಿಸಿದ ಇತರೆ ಸಂಭಾವನೆಗಳು ಇತ್ಯಾದಿಗಳನ್ನು ಕನಿಷ್ಠ ವೇತನ ಕಾಯ್ದೆ, ವೇತನ ಪಾವತಿ ಕಾಯ್ದೆ, ಬೋನಸ್ ಪಾವತಿ ಮತ್ತು ಸಮಾನ ಸಂಭಾವನೆ ಕಾಯ್ದೆಗಳಲ್ಲಿ ಒದಗಿಸಲಾಗಿದೆ. ಎಲ್ಲ 4 ಕಾಯ್ದೆಗಳು ಈಗ ವೇತನಗಳ ಸಂಹಿತೆಯಿಂದ ಉಪಕ್ರಮಿಸಲಾಗಿದೆ. ಇದು ಈ ಮೊದಲು ಲಭ್ಯವಿದ್ದ ಕಾರ್ಮಿಕ ಪರವಾದ ನಿಬಂಧನೆಗಳನ್ನು ಮತ್ತಷ್ಟು ದುರ್ಬಲಗೊಳಿಸಿದೆ. 2017ರಲ್ಲಿ ರೂ. 176ಕ್ಕೆ ತಳಹಂತದ ಕೂಲಿಯ ಫ್ಲೋರ್ ವೇಜನ್ನು ಮೋದಿ ಸರ್ಕಾರ ನಿಗದಿಪಡಿಸಿತ್ತು. ಅದನ್ನು ರೂ. 178ಕ್ಕೆ ಅಂದರೆ 2019ರಲ್ಲಿ 2 ರೂ. ಮಾತ್ರ ಹೆಚ್ಚಿಸಲಾಗಿದೆ. ಮೋದಿಯವರು ಈ ತಳಹಂತದ ವೇತನವನ್ನು ಕಾನೂನುಬದ್ಧಗೊಳಿಸಿದ್ದಾರೆ. ಈ ಸಂಹಿತೆಯು ಕೆಲಸದ ಸ್ಥಳಗಳಲ್ಲಿ ಕಾರ್ಮಿಕರಿಗೆ ನೀಡಬೇಕಾದ ಹಕ್ಕುಗಳನ್ನು ಮಾಲೀಕರು ಉಲ್ಲಂಘನೆ ಮಾಡುವುದನ್ನು ಕಾನೂನುಬದ್ಧಗೊಳಿಸುತ್ತದೆ. ಇದು ಕಾರ್ಮಿಕರ ಕೆಲಸದ ಪರಿಸ್ಥಿತಿಗಳು, ಅವುಗಳ ಅನುಷ್ಠಾನ, ಕಾರ್ಯವಿಧಾನ ಮತ್ತು ಜಾರಿಗೊಳಿಸುವಿಕೆಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಕಾರ್ಮಿಕ ಕಾನೂನುಗಳನ್ನು ಒಳಗೊಳ್ಳುತ್ತದೆ. ಅಸ್ತಿತ್ವದಲ್ಲಿರುವ ಕಾನೂನುಗಳಲ್ಲಿನ ನಿಬಂಧನೆಗಳನ್ನು ಉದ್ಯೋಗದಾತರಿಗೆ ಅನುಕೂಲವಾಗುವಂತೆ ತೀವ್ರವಾಗಿ ದುರ್ಬಲಗೊಳಿಸಲಾಗಿದೆ ಅಥವಾ ಸ್ಥೂಲವಾಗಿ ಮಾರ್ಪಡಿಸಲಾಗಿದೆ. ಇದು ಮೋದಿ ಸರ್ಕಾರದ ಬಯಕೆಯಂತೆ ದೊಡ್ಡ ಕಾರ್ಪೊರೇಟ್ಗಳಿಗೆ ನೀಡಿರುವ ಭದ್ರವಾದ ಗ್ಯಾರಂಟಿಯಾಗಿದೆ ಹೊರತು ಕಾರ್ಮಿಕರ ಒಳಿತಿಗಾಗಿ ಪೂರೈಸಬೇಕಾದ ಸವಲತ್ತುಗಳನ್ನು ಸಕ್ರಿಯಗೊಳಿಸುವ ಕ್ರಮಗಳು ಈ ಸಂಹಿತೆಯಲ್ಲಿ ಏನೇನೂ ಇಲ್ಲ. ಕೆಲಸದ ಸಮಯವನ್ನು ದಿನಕ್ಕೆ 12ಕ್ಕೆ ಹೆಚ್ಚಿಸುವುದರಿಂದ ಕೆಲಸ ಮಾಡುವ ಸಮಯದ ಪರಿಸ್ಥಿತಿಗಳು ತುಂಬ ಹದಗೆಡುತ್ತವೆ. ಜೊತೆಗೆ ಉದ್ಯೋಗದ ಸಂಬಂಧಗಳಲ್ಲಿ ಗಂಭೀರ ಬದಲಾವಣೆಗಳನ್ನು ಮಾಡಲಾಗುತ್ತದೆ. ಇದರೊಂದಿಗೆ ಕೆಲಸದ ಒತ್ತಡ ಹೆಚ್ಚಾಗುವುದರ ಜೊತೆಗೆ ನಿಗದಿತ ಅವಧಿ FTE, ಗುತ್ತಿಗೆ ಮುಂತಾದ ಭದ್ರತೆ ಇಲ್ಲದ ಉದ್ಯೋಗಗಳನ್ನು ಹೆಚ್ಚಿಸುವುದು ಮತ್ತು ಅವುಗಳನ್ನು ಕಾನೂನುಬದ್ಧಗೊಳಿಸುವುದು ಈ ಸಂಹಿತೆಯ ಮೂಲ ಉದ್ದೇಶವಾಗಿದೆ. ಹೀಗಾಗಿ ಹೆಚ್ಚುತ್ತಿರುವ ಶೋಷಣೆಯ ಜೊತೆಗೆ
ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸುವ ಕಾರ್ಮಿಕರಿಗೆ ವಿವಿಧ ಬಗೆಯ ವೇತನಗಳನ್ನು ನೀಡುವ ಮೂಲಕ ಅವರನ್ನು ವಿಭಜಿಸಲಾಗಿದೆ. ಹಾಗೆಯೇ ಕಾರ್ಮಿಕ ಸಂಘಟನೆಯೊಂದಿಗಿನ ಅವರ ಸಂಬಂಧ ಮತ್ತು ಪ್ರಜಾಸತ್ತಾತ್ಮಕ ಮತ್ತು ಕಾನೂನಾತ್ಮಕ ಸಾಮೂಹಿಕ ಹಕ್ಕುಗಳ ಪ್ರಕ್ರಿಯೆಗಳನ್ನು ಮೊಟಕುಗೊಳಿಸುತ್ತದೆ. ಗುತ್ತಿಗೆ ಕಾರ್ಮಿಕರು ಮತ್ತು ವಲಸೆ ಕಾರ್ಮಿಕರು ಹೆಚ್ಚು ತೊಂದರೆಗೊಳಗಾಗಿದ್ದಾರೆ. ಪ್ರಸ್ತುತ ಇರುವ ಅಂತರರಾಜ್ಯ ವಲಸೆ ಕಾರ್ಮಿಕರ ಕಾಯ್ದೆಯಲ್ಲಿ ವಲಸೆ ಕಾರ್ಮಿಕರಿಗೆ ಕೆಲವು ರಕ್ಷಣೆಯನ್ನು ಒದಗಿಸಲಾಗಿದೆ. ಈ ಕಾಯ್ದೆಯಲ್ಲಿನ ಎಲ್ಲ ರಕ್ಷಣಾತ್ಮಕ ನಿಬಂಧನೆಗಳನ್ನು ದುರ್ಬಲಗೊಳಿಸುವ ಅಥವಾ ಕೈಬಿಡುವ ಮೂಲಕ ಹಲವು ಕಾರ್ಮಿಕರಿಗೆ ಅನುಕೂಲಕರವಾದ ಸವಲತ್ತುಗಳನ್ನು ಈ ಸಂಹಿತೆಯಲ್ಲಿ ರದ್ದುಗೊಳಿಸಲಾಗಿದೆ. ವಲಸೆ ಕಾರ್ಮಿಕರಿಗೆ ಸಂಬಂಧಿಸಿದ ಈ ಕ್ರಮ ಅಮಾನುಷವಾದದ್ದು. ಮುಷ್ಕರ ಎಂದು ಪ್ರಕಟಿಸಲು ಈ ಸಂಹಿತೆ ಅಧಿಕಾರಿಗಳಿಗೆ ಅನುವು ಮಾಡಿಕೊಡುತ್ತದೆ. ಈ ಸಂಹಿತೆಯು ದೊಡ್ಡ ಕಾರ್ಪೊರೇಟ್ಗಳು ಕಾರ್ಮಿಕರನ್ನು ಅನಿಯಂತ್ರಿತ ಶೋಷಣೆಗೆ ಒಳಪಡಿಸಲು ಅನುವು ಮಾಡಿಕೊಡುತ್ತದೆ. ಸಾಮಾಜಿಕ ಭದ್ರತೆ ಕುರಿತಂತೆ ಈ ಸಂಹಿತೆಯು ಕಾರ್ಮಿಕರಿಗೆ ನಿರ್ದಿಷ್ಟವಾದ ಯಾವುದೇ ಪ್ರಯೋಜನಗಳನ್ನು ಪ್ರಸ್ತಾಪಿಸುವುದಿಲ್ಲ. ಅಸ್ತಿತ್ವದಲ್ಲಿರುವ ಭವಿಷ್ಯ ನಿಧಿ EPF ಮತ್ತು ESI ಹೊರತುಪಡಿಸಿ ಯಾವುದೇ ನಿರ್ದಿಷ್ಟ ಸಾಮಾಜಿಕ ಭದ್ರತಾ ಯೋಜನೆಯ ಸುಳಿವೇ ಸಂಹಿತೆಯಲ್ಲಿ ಇಲ್ಲ ಅಥವಾ ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸಲು ಕೂಡ ವಿಫಲವಾಗಿದೆ. ವಾಸ್ತವವಾಗಿ ಇದು ಅಸ್ತಿತ್ವದಲ್ಲಿರುವ ಸಾಮಾಜಿಕ ಭದ್ರತಾ ಸವಲತ್ತುಗಳು ಮತ್ತು ಕಾರ್ಮಿಕರ ದೊಡ್ಡ ವಿಭಾಗಗಳಿಗೆ ನಿಬಂಧನೆಗಳನ್ನು ಸಹ ಅನಿಶ್ಚಿತಗೊಳಿಸಿದೆ. ಬೀಡಿ, ಕಬ್ಬಿಣದ ಅದಿರು ಗಣಿಗಳು, ಕಾಗೆ ಬಂಗಾರದ ಅಂದರೆ ಮೈಕಾ ಗಣಿಗಳು, ಸುಣ್ಣದ ಕಲ್ಲು ಗಣಿಗಳು ಮತ್ತು ಡೋಲೋಮೈಟ್ ಗಣಿಗಳಂತಹ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ಒದಗಿಸುವ ನಿರ್ದಿಷ್ಟ ಕಾನೂನುಗಳು ಇದ್ದವು. ಈ ಎಲ್ಲ ಕಾನೂನುಗಳನ್ನು ಈ ಸಂಹಿತೆ ದುರ್ಬಲಗೊಳಿಸಿದೆ. GST ಜಾರಿಯಿಂದಾಗಿ ಅವರ ಸಾಮಾಜಿಕ ಭದ್ರತೆಗೆ ಅಗತ್ಯವಾದ ಸೆಸ್ ಸಂಗ್ರಹವನ್ನು ಕೈಬಿಡಲಾಗಿದೆ. ಕಟ್ಟಡ ನಿರ್ಮಾಣ ಕಾರ್ಮಿಕರ ವಿಷಯದಲ್ಲಿ ಸೆಸ್ಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಉಳಿಸಿಕೊಂಡಿದ್ದರೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ನಿಧಿ ಕಾಯ್ದೆಯ ಅಡಿಯಲ್ಲಿ ಮತ್ತು ಕುಂದುಕೊರತೆ ಪರಿಹಾರ ಕಾರ್ಯವಿಧಾನವನ್ನು ದುರ್ಬಲಗೊಳಿಸಲಾಗಿದೆ. ಅಸ್ತಿತ್ವದಲ್ಲಿರುವ EPF ಮತ್ತು ESI ಮುಂತಾದ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ತರ್ಕಬದ್ಧಗೊಳಿಸುವ ನೆಪದಲ್ಲಿ ಈ ಸಂಹಿತೆ ವಾಸ್ತವವಾಗಿ ಅವುಗಳನ್ನು ಕಿತ್ತು ಹಾಕುವ ಪ್ರಕ್ರಿಯೆಗೆ ಅಡಿಪಾಯ ಹಾಕಿಕೊಟ್ಟಿದೆ. ಇಡೀ ಟ್ರೇಡ್ ಯೂನಿಯನ್ ಚಳುವಳಿಯು ಒಮ್ಮತದಿಂದ ಎತ್ತಿ ಹಿಡಿದ ಗ್ರಾಚ್ಯುಟಿಯ ಬೇಡಿಕೆಯನ್ನು ಸಹ ಸಂಹಿತೆಯಲ್ಲಿ ನಿರ್ಲಕ್ಷಿಸಲಾಗಿದೆ. ತಪಾಸಣೆ ಮತ್ತು ಜಾರಿಯ ಮೇಲ್ವಿಚಾರಣೆ ಕ್ರಮಗಳು ಯಾವುದೇ ಕಾನೂನಿನ ಸಮರ್ಪಕ ಅನುಷ್ಠಾನಕ್ಕೆ ಅನಿವಾರ್ಯ. ಮಾಲೀಕರೇ ಕಾನೂನು ಜಾರಿಯ ಕುರಿತು ಸ್ವಯಂ ಪ್ರಾಮಾಣೀಕರಣವನ್ನು ನೀಡಲು ಅವಕಾಶ ಮಾಡಿಕೊಡುವ ಮೂಲಕ ಕಾನೂನನ್ನು ಅನುಷ್ಠಾನಗೊಳಿಸುವ ಅಧಿಕಾರವನ್ನು ಮೊಟಕುಗೊಳಿಸಲಾಗಿದೆ. ಇದಕ್ಕೆ ಅನುಕೂಲವಾಗುವಂತೆ ತಪಾಸಣೆಯ ಕ್ರಮಗಳನ್ನು ರದ್ದುಗೊಳಿಸಲಾಗಿದೆ. ಕಾರ್ಮಿಕ ಸಂಹಿತೆಗಳಲ್ಲಿ ಸಂಸತ್ತಿನ ಪೂರ್ವ ಒಪ್ಪಿಗೆಯೂ ಪಡೆಯದೆ ನಿಯಮಗಳನ್ನು ಬದಲಿಸಲು ಅಧಿಕಾರಿಗಳಿಗೆ ಹಾಗೂ ಕಾರ್ಯಾಂಗಕ್ಕೆ ಅವಕಾಶ ನೀಡಲಾಗಿದೆ. ಹಾಗಾಗಿ ಈ ಸಂಹಿತೆ ಕಾರ್ಮಿಕ ವಿರೋಧಿ ಮಾತ್ರವಲ್ಲದೆ ಇದೊಂದು ಕೈಗಾರಿಕಾ ಮಾಲೀಕರ ಪರ ಎಂಬುದು ಸ್ಪಷ್ಟಗೊಂಡಿದೆ. 2019ರಲ್ಲಿ ಮೋದಿ ಸರ್ಕಾರವು ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದ ತಕ್ಷಣವೇ ಘೋಷಿಸಿದ ಆದ್ಯತೆಗಳಲ್ಲಿ ಕಾರ್ಮಿಕ ಕಾನೂನು ಸುಧಾರಣೆಗಳು ಒಂದು. ಕೋವಿಡ್ ಸಾಂಕ್ರಾಮಿಕದ ಮಧ್ಯೆ ಸಂಸತ್ತಿನಲ್ಲಿ ವಿರೋಧವನ್ನು ಬುಲ್ಡೋಸಿಂಗ್ ಮಾಡುವಲ್ಲಿ ಯಶಸ್ವಿಯಾದ ಸರ್ಕಾರ ಬಹುಮತದೊಂದಿಗೆ ಕಾರ್ಮಿಕ ಸಂಹಿತೆಗಳನ್ನು ತರಾತುರಿಯಲ್ಲಿ ಅಂಗೀಕರಿಸಲು ಸಾಧ್ಯವಾಯಿತು. ಆದಾಗ್ಯೂ ಕಾರ್ಮಿಕ ವರ್ಗದ ನಿರಂತರ ಮತ್ತು ಪಟ್ಟುಬಿಡದ ಐಕ್ಯ ಹೋರಾಟಗಳ ಫಲದಿಂದಾಗಿ ಮೋದಿ ಸರ್ಕಾರ ಈ ಸಂಹಿತೆಗಳನ್ನು ಜಾರಿಗೊಳಿಸುವುದನ್ನು ಇಲ್ಲಿಯ ತನಕ ತಡೆ ಹಿಡಿಯಲಾಗಿದೆ. ಆದರೆ ಮೋದಿ ಮೂರನೇ ಸರ್ಕಾರ ಕಾರ್ಮಿಕ ವಿರೋಧಿ ಈ ಸಂಹಿತೆಗಳನ್ನು ಜಾರಿಗೆ ತರಲು ನಿರಂತರ ಪ್ರಯತ್ನದಲ್ಲಿದೆ. 4 ಲೇಬರ್ ಕೋಡ್ಗಳನ್ನು ಹಿಂಪಡೆಯಲು ಒತ್ತಾಯಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ JCTU ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅಖಿಲ ಭಾರತ ಪ್ರತಿಭಟನಾ ದಿನದಂದು ಬ್ಲಾಕ್ ಡೇ ಆಚರಿಸಿ ಪ್ರತಿಭಟನೆ ನಡೆಸಿ ಈ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತಿದೆ. ವಂದನೆಗಳೊಂದಿಗೆ CITU ಮತ್ತು AITUC JCTU ಮುಖಂಡರು ಸೈನ್ ಹಾಕಿದ್ದಾರೆ.